ಹಾಸನ ಜಿಲ್ಲೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿರುವುದು ಜಿಲ್ಲಾದ್ಯಂತ ಗಮನ ಸೆಳೆಯುತ್ತಿದೆ. ತಮ್ಮ ಹುಟ್ಟೂರಿನತ್ತ ವಿಶೇಷ ಪ್ರೀತಿ ಹೊಂದಿರುವ ಕುಮಾರಸ್ವಾಮಿ ಈ ಬಾರಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಭಕ್ತಿ ಭಾವ ಮೆರೆದಿದ್ದಾರೆ. ಪ್ರಥಮವಾಗಿ ಅವರು ಹಾಸನ ಜಿಲ್ಲೆಯ ಮಾವಿನಕೆರೆಯಲ್ಲಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕುಟುಂಬದ ಮನೆ ದೇವರಾಗಿ ಪೂಜಿಸಲ್ಪಡುವ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯಗಳಲ್ಲಿ ನಡೆದ ಪೂಜಾ ವಿಧಿಗಳು ಶಾಂತಮಯ ವಾತಾವರಣದಲ್ಲಿ ನೆರವೇರಿದ್ದು ಭಕ್ತರು ಸಹ ಭಾಗವಹಿಸಿ ಧಾರ್ಮಿಕ ಭಾವನೆಗಳಲ್ಲಿ ಸಾಕ್ಷಿಯಾದರು. ಪೂಜೆ ಬಳಿಕ ಕುಮಾರಸ್ವಾಮಿ ಅವರು ದೇವಸ್ಥಾನದಲ್ಲಿರುವ ಭಕ್ತರು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಮಾತುಕತೆ ನಡೆಸಿದರು. ಅವರೊಂದಿಗೆ ಸರಳವಾಗಿ ಮಾತನಾಡಿದ ಅವರು ಜನರ ಸಮಸ್ಯೆಗಳಿಗೆ ಕೇಳಿ ಸ್ಪಂದಿಸಿದರು. ಈ ಭೇಟಿ ರಾಜಕೀಯ ಕಾರ್ಯಕ್ರಮಕ್ಕಿಂತ ಹೆಚ್ಚು ಭಕ್ತಿಯ ಸಂಕೇತವಾಗಿ ಕಂಡುಬಂದಿತು. ಇನ್ನು ಹಾಸನ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ಈ ಮೂಲಕ ಜನರೊಂದಿಗೆ ಇನ್ನಷ್ಟು ಹತ್ತಿರವಾಗುವ ಪ್ರಯತ್ನವೂ ಕಾಣಿಸುತ್ತಿದೆ. ಅವರ ಈ ಭೇಟಿ ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದರೂ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಈ ಭೇಟಿ ಧಾರ್ಮಿಕ ನಂಬಿಕೆ, ಕುಟುಂಬ ಬಾಂಧವ್ಯ ಹಾಗೂ ಜನಸಂಪರ್ಕದ ಸಮನ್ವಯವಾಗಿ ಪರಿಣಮಿಸಿದೆ. ಹಾಸನ ಜಿಲ್ಲೆಯ ಜನರಿಗೆ ಇದು ವಿಶೇಷ ಕ್ಷಣವಾಗಿದ್ದು ಅವರ ಸರಳತೆ ಮತ್ತು ಭಕ್ತಿಭಾವ ಮತ್ತೊಮ್ಮೆ ಹೊರಹೊಮ್ಮಿದಂತಾಗಿದೆ. ಫಲಿತಾಂಶಗಳು ಏನು ಬಂದಿದೆ ಪಂಚರಾಜ್ಯ, ಈ ಫಲಿತಾಂಶ ಬಹಳ ಜನ ನಿರೀಕ್ಷೆ ಮಾಡಿದ್ರು. ಈಗ ಕೇರಳ ಫಲಿತಾಂಶದ ಬಗ್ಗೆನೂ ಮೊದಲೇ ಮಾಧ್ಯಮಗಳಲ್ಲಿ ಬರ್ತಾ ಇದ್ದು ಸುದ್ದಿ ನೀವೇ ಪ್ರಕಟ ಮಾಡಿದ್ದೀರಿ. ವೆಸ್ಟ್ ಬೆಂಗಾಲ್ನಲ್ಲೂ ಅಷ್ಟೇ ಈ ಬಾರಿ BJP ಬರುತ್ತೆ ಅಂತಕ್ಕಂಥದ್ದು ಮೊದಲೇ ಹಲವಾರು ರೀತಿಯ ರಾಜಕೀಯ ವಿಶ್ಲೇಷಣೆ ಮಾಡಿದವರು, ಇದನ್ನು ನಮ್ಮ ಕೆಲವು ಫಲಿತಾಂಶದ ಬಗ್ಗೆ ಏನೊಂದು ಕೊಟ್ಟರಲ್ಲ ಪೋಲಿಂಗ್ ಅನಾಲಿಸಿಸ್ ಅವರೆಲ್ಲ ಬಿಜೆಪಿ ಬರ್ತದೆ ಅಂತಕ್ಕಂಥದ್ದು ಮೊದಲೇ ಕೊಟ್ಟಿದ್ರು. ಅದರಿಂದ ಪುದುಚೇರಿದು ಎಲ್ರಿಗೂ ಗೊತ್ತಂತ ವಿಷಯ. ತಮಿಳುನಾಡದು ಸ್ವಲ್ಪ DMK ಬರುತ್ತೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತು. ಯಾರೂ ಸಹ ವಿಜಯ್ ಅವರ ಒಂದು ಈಗಿನ ಸಾಧನೆ ನಿರೀಕ್ಷೆ ಮಾಡಿರಲಿಲ್ಲ. ಅದೊಂದು ಸ್ವಲ್ಪ ಎಲ್ರಿಗೂ ಆಶ್ಚರ್ಯ ಉಂಟು. ಸರ್, ಮುಂದೆ ಕರ್ನಾಟಕ ಚುನಾವಣೆಯಲ್ಲಿ ಈ ರೀತಿಯ ಯಾವ್ದಾರ ಒಂದು ಬದಲಾವಣೆ ಆಗ್ಬೋದಾ ಅಂತ ಸರ್ ನಿಮ್ಮ ನಿರೀಕ್ಷೆ? ನೋಡೋಣ, ಬದಲಾವಣೆ ಆಗಬಹುದು ಅಂತಕ್ಕಂಥದ್ದು ಕೆಲವು ಜನಸಾಮಾನ್ಯರ ಚರ್ಚೆ ಇದೆ. ಕಾದ್ ನೋಡೋಣ ಅಂತ ಏನೇನಾಗುತ್ತೆ.